ಅಂಜು ಮಾಡಿದ ಕೆಲಸಕ್ಕೆ ಮುಖ ಪಂಚರ್. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶುಭ ಜನಕ್ಕೆ ಮಾತಾಡ್ತಿರೋದು. ಏನಪ್ಪ ವಿಶೇಷ ಅಂತಂದ್ರೆ ತೋಟಕ್ಕೆ ಹೋಗ್ತಿದ್ದೆ. ಅಲ್ಲಿ ತೋಟಕ್ಕೆ ಹೋಗ್ಕೊಂಡು ಮುಡ್ಕ ಸಿಗ್ತಾ ನೋಡಿ. ಎಷ್ಟೋ ಬರ್ತಿಂತೀಯಾ ಬರ್ತೀಯ ಅಂಕಲ್? ಹಂಗೈತೆ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಅಲ್ಲಿಂದ ಸೀದಾ ಹೊರಟಿದ್ದೆ ತೋಟದ ಹೋಗಿದ ತಕ್ಷಣ ಇವತ್ತು ತಾಲೆಗಳು ಉದುರೋಗ್ಬಿಡ್ತವೆ. ತೋಟದಲ್ಲಿ ಏನಪ್ಪಾ ಅಂತಂದ್ರೆ, ತೋಟದಲ್ಲಿ ಸ್ಟಾರ್ಟರ್ನ ಕ್ಲೀನ್ ಮಾಡಿ ಸುಮಾರು 1 ವರ್ಷ ಆಯಿತು. ದೀಪಾವಳಿ ಹಬ್ಬ ಪ್ರಯುಕ್ತ ತೋಟನ ಕ್ಲೀನ್ ಮಾಡಿಬಿಟ್ಟು, ಸ್ಟಾರ್ಟರ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ತೋಟದಲ್ಲಿ ಪೂಜೆ ಮಾಡಬೇಕಾಗಿತ್ತು. ಹಂಗಾಗಿ ಅಲ್ಲಿಂದ ಸೀದಾ ಕ್ಲೀನ್ ಎಲ್ಲ ಮಾಡಿಬಿಟ್ಟು ಅಲ್ಲಿಂದ ಸೀದಾ ಬಾಳೆಕನ್ನ ಕಟ್ಕೊಂಡು ಸೀದಾ ಹೊರಟಿದ್ದೆ ನನ್ನ ಮನೆ ಹತ್ರ ಹೋಗಿದ ತಕ್ಷಣ ನಮ್ಮಮ್ಮ ನೋಡಿ ಯಾವ ಥರ ರೆಡಿ ಮಾಡ್ತಾ ಇದೆ ಅಂತೇಳಿ ದೀಪಾವಳಿ ಹಬ್ಬಕ್ಕೆ ಎಲ್ಲ ಮನೆ ಎಲ್ಲ ಸಾರಿಸ್ಬಿಟ್ಟು ಅಲ್ಲಿಂದ ಸೀದಾ ಹೊರಟಿದ್ದೆ ಜಯಣ್ಣ ಅಂಗಡಿ ಹತ್ರ. ಗ್ರ್ಯಾಂಡ್ ಪೂಜೆ ಮಾಡಿ ಹೋಗ್ಬಿಟ್ರೆ ಸ್ಪೀಡ್ ರೀ, ಇಷ್ಟು ಸ್ಪೀಡ್ ನಂಗೇನಾ? ಏನ್ರಿ ಜಯಣ್ಣ ನೀವು? ಜೈನು ಕೊಟ್ಲೆ ಹಾಕ್ಬಿಟ್ಟು ಗಾಡಿನ ಶಿಸ್ತಾಗಿ ತೊಳ್ಕೊಂಡ್ಬಿಟ್ಟು ಅಲ್ಲಿಂದ ಸೀದಾ ಬಂದಿತ್ತೆ ಮನೆಗೆ. ಕಣ್ರಿ ಮನೆಗೆ ಬಂದ ತಕ್ಷಣ ದೀಪಾವಳಿ ಹಬ್ಬ ಪ್ರಯುಕ್ತ ಎಲ್ಲ ರೆಡಿ ಆಗಿತ್ತು ಕಣ್ರಿ. ಅಲ್ಲಿಂದ ಸೀದಾಗಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಶಿಸ್ತಾಗಿ ಹೊರಟಿದೆ ತೋಟದ ಹತ್ರ ಏನಕ್ಕಪ್ಪ ಅಂತಂದ್ರೆ ಅವಾಗಲೆಲ್ಲ ರೆಡಿ ಮಾಡಿ ಬಂದಿಲ್ಲ, ಸ್ಟಾರ್ಟರ್ ಪೂಜೆ ಮಾಡ್ಬೇಕು, ನಮ್ದು ಸಂಪ್ರದಾಯನ ಬಿಡಬಾರ್ದು ಅಂತೇಳಿ ಸ್ಟಾರ್ಟರ್ ಪೂಜೆ ಮಾಡಿ ಅಲ್ಲಿಂದ ಸೀದಾ ಬಂದಿತ್ತೆ ಮನೆಗೆ. ಕಣ್ರಿ ಮನೆಗೆ ಬಂದ ತಕ್ಷಣ ನಮ್ಮ ಪ್ರೀತಿ ಅಂಬಾರಿ ಗಾಡಿಗೆ ಡೆಕೋರೇಷನ್ ಎಲ್ಲ ಮಾಡ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಪೂಜೆ ಯಾವ ಥರ ಅಂತೇಳಿ. ಕುಂಬಳಕಾಯಿ ರೇಟ್ ಜಾಸ್ತಿ ಆಗಿತ್ತು. ಕುಂಬಳಕಾಯಿ ಬೆಳೆಗಾರರು ಕಮ್ಮಿ ಇರೋ ಗೊತ್ತಿಲ್ಲ. ಕುಂಬಳಕಾಯಿ ಸಿಗದೇ ಇರೋ ಕಾರಣ ತೆಂಗಿನಕಾಯಿಲೆ ಒಂದು ಈಡ್ಕಾಯಿ ಹೊಡೆದು ಅಲ್ಲಿ ಅನ್ಸ್ಕೊಂಡಿದ್ದು ಇಷ್ಟೇ, ದೇವ್ರೇ ನಮ್ಮ ಬೆಳವಣಿಗೆ ನೋಡಿ ಹುಡ್ಕೊಂಡವ್ರಿಗೆಲ್ಲ ಕುಷ್ಠರೋಗ ಕೊಟ್ಬಿಡಪ್ಪ ಅಂತ ಅಂದ್ಕೊಂಡು. ಆ ಥರ ಎಂತ ಏನಿಲ್ಲ, ಎಲ್ಲರಿಗೂ ಒಳ್ಳೇದು ಮಾಡು, ಎಲ್ಲರೂ ಕಾಪಾಡಪ್ಪ ಆಂಜನೇಯ ಅಂತೇಳಿ. ಜೈ ಶ್ರೀರಾಮ್, ಜೈ ಆಂಜನೇಯ ಅಂತೇಳಿ ಇಲ್ಲಿಗೆ ಗಾಡಿ ಪೂಜೆ ಎಲ್ಲ ಮಾಡ್ಬಿಟ್ಟು ಶಿಸ್ತಾಗಿ ಗಾಡಿ ಎತ್ಕೊಂಡು ಹೊರಟಿದ್ದೆ ಕಣ್ರಿ ಪಟಾಕಿ ತರಕ್ಕೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಶ್ರೀರಾಮ್, ಜೈ ಆಂಜನೇಯ.